ಕೊರಟಗೆರೆ ತಾಲೂಕು ಕೊಳ್ಳಳ ಹೋಬಳಿಯ ಮಲಗನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಅಭಾವದಿಂದ ಜನರು ಪರದಾಡುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಫ್ಲೋರೈಡ್ ಯುಕ್ತ ನೀರಿನ ಸೇವನೆಯಿಂದ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಂಡಿವೆ. ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೈರ್ಮಲ್ಯ ಸಮಸ್ಯೆ ಉಲ್ಬಣಗೊಂಡಿದೆ. ಸರ್, ಮಲಗನಹಳ್ಳಿ ಗ್ರಾಮದಲ್ಲಿ ನಿಮಗೆ ಮೂಲಭೂತವಾಗಿ ಏನು ಸಮಸ್ಯೆ ಕಾಡ್ತಾ ಇದೆ ಸರ್? ಸರ್, ನಮಗೆ ಇಲ್ಲಿಗೆ ಗಡಿ ಭಾಗ ಇದು ತುಮಕೂರು ಮತ್ತೆ ಕೊರಟಗೆರೆ ತಾಲೂಕು ಬಾರ್ಡ್ರು ಮಲಗನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ನಾವು ಸೀತ್ಕಲ್ಲು ಪ್ರೌಢಶಾಲೆ ಇದೆ. ಈ ಊರಿಂದ 25 ಜನ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ. 30 ವರ್ಷ ಆಯಿತು ಈ ರಸ್ತೆಗೆ ಡಾಂಬೀಕರಣ ಆಗಿ ಎಲ್ಲೋ ಕಿತ್ತೋಗಿ ಎಲ್ಲ ಗುಂಡಿ ಗುದ್ರ ಬಿದ್ದು ಮಕ್ಕಳು ದಿನ ಬಿದ್ದು ಎದ್ದು ಹೋಗಿ ಶಾಲೆಗೆ ಹೋಗೋ ಪರಿಸ್ಥಿತಿ ಇದೆ. ಯಾವುದೇ ಅಧಿಕಾರಿಗಳು ಯಾರೂ ಬಂದು ಈ ಕಡೆ ಗಮನ ಹರಿಸಿಲ್ಲ. ಆಮೇಲೆ ಈ ಊರಿಗೆ ಶುದ್ಧ ನೀರಿನ ಘಟಕ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾದಾಗ ಮಾಡಿರೋ ಒಂದಿನೂ ಯಾರೂ ಒಂದು ಕ್ಯಾನ್ ನೀರು ಹಿಡಿದಿಲ್ಲ. ಅದು ಹಾಳಾಗಿದೆ. ಇಲ್ಲಿನ ಅಧಿಕಾರಿಗಳು ಅದನ್ನು ಬಂದು ಶುದ್ಧ ನೀರು ಇಲ್ಲಿ ಕಲುಷಿತ ನೀರನ್ನೇ ಕುಡಿಯೋ ಪರಿಸ್ಥಿತಿ ಈ ಜನಕ್ಕೆ ಇದೆ. ಮತ್ತೆ ಇಲ್ಲಿ ಇದೇ ಮೂಲೆ ಒಂದು ಲೈಟ್ ಕಂಬ ಇದೆ. ಒಂದು 10 ಸರಿ ಅರ್ಜಿ ಕೊಟ್ಟಿದ್ದೀವಿ. ಲೈಟ್ ಕಂಬ ಕೀಳಿ ಟ್ರಾಫಿಕ್ ಬಂದವರಿಗೆ ಹೋಗೋರಿಗೆ ತೊಂದರೆ ಆಗ್ತದೆ. ಅದನ್ನ ಈ ಲೈಟ್ ಕಂಬನೂ ಯಾರು ಕೀಳ್ತಾ ಇಲ್ಲ. ಹೋಗೋರು ಬರೋರಿಗೆಲ್ಲ ತೊಂದರೆ. ಒಂದು ಗಾಡಿ ಬಂದರೆ ವೆಹಿಕಲ್ಲು ತಿರುಗಿ ವಾಪಸ್ ಹೋಗೋಕ್ಕಲ್ಲ. ಪಕ್ಕಕ್ಕೆ ಆಲ್ಟರ್ನೇಟಿವ್ ಕಂಬ ಉಣ್ಯವ್ರೆ, ಆದರೂ ಹೇಳ್ತಿದ್ವಿ, ಕೀಳ್ತಾ ಇಲ್ಲ. ಮತ್ತೆ ಯಾರ ಖಾಸಗಿಯವರು ಬಂದು ಹಳ್ಳಕ್ಕೆ, ದೊಡ್ಡ ಹಳ್ಳ ಇಲ್ಲ, ಏನೂ ಇಲ್ಲ. ಒಂದು ಟ್ಯಾಂಕ್ ಸುತ್ತ ಕ್ಲೀನ್ ಮಾಡೋರಿಲ್ಲ. ಕುಡಿಯೋ ನೀರನ್ನ ಎಲ್ಲಿಂದ ತಗೊಂಬತ್ತೀರಾ ಸರ್? ಕುಡಿಯೋ ನೀರನ್ನ ಕೋಲಾರದಿಂದ ಜನ ತಗೊಂಬಂದು ಕುಡಿಯೋ ನೀರನ್ನ 5 ಕಿಲೋಮೀಟರ್ ಹೋಗಿ ಕುಡಿಯೋ ನೀರನ್ನ ಕೋಲಾರದಿಂದ ಹೋಗಿ ತರುವಂತ ಪರಿಸ್ಥಿತಿ ಐತಿ. ಶೀತಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಅಪಘಾತಗಳ ಪ್ರಮಾಣ ಹೆಚ್ಚಾಗಿದೆ. ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ಯಾವುದೇ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಇತ್ತೀಚೆಗೆ ಇಒ ಅಪೂರ್ವ ಅವರು ಗ್ರಾಮಕ್ಕೆ ಭೇಟಿ ನೀಡಿದ್ದು ಈ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್, ನಿಮ್ಮ ಮಲಗನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಅನ್ನ ಗಮನಿಸಿದಾಗ ನಿಮ್ಗೆ ಏನು ಸಮಸ್ಯೆ ಇದೆ ಸರ್ ಈ ಪ್ರೆಸೆಂಟು? ನಮ್ಮ ಗ್ರಾಮದಲ್ಲಿ ಯಾವುದೇ ರಸ್ತೆ ಸಂಪರ್ಕ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ ಸರಿಯಾಗಿಲ್ಲ. ವಾಟರ್ ಫಿಲ್ಟರ್ ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಮಾಡಿ 4 ವರ್ಷ ಆಯಿತು. 4 ವರ್ಷದಿಂದ ಇಲ್ಲಿನವರೆಗೂ ಒಂದಿನೂ ಕೆಲಸ ಮಾಡೇ ಇಲ್ಲ. ಅದು ಸುಮಾರು ಸಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೂ ಯಾರೂ ಸ್ಪಂದಿಸಿಲ್ಲ. ಹಂಗಾಗಿ ಇಲ್ಲಿನವರೆಗೂ ಸರ್ಕಾರಿ ಹಣ ಯಾವ ರೀತಿ ದುರುಪಯೋಗ ಆಗ್ತದೆ ಅನ್ನೋದಕ್ಕೆ ನಮ್ಮೂರಿನ ವಾಟರ್ ಫಿಲ್ಟ್ರೇ ಉದಾಹರಣೆ. ಅದಕ್ಕೆ ಅದು ಇಲ್ಲಿನವರೆಗೂ 4 ವರ್ಷದಿಂದ ಇಲ್ಲಿನವರೆಗೂ ಒಂದು ದಿವಸನೂ ಕೆಲಸ ಮಾಡಿಲ್ಲ. ಒಂದ್ಸರಿನೂ ಅದು ಓಡಿಲ್ಲ. ತಿಂಗಳು 15 ದಿನ ಓಡಿರ್ಬೋದು ಸ್ಟಾರ್ಟಿಂಗ್. ಹೌದಾ? ಪಂಪ್ ಸೆಟ್ ಎಲ್ಲ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಸರ್ಕಾರಿ ಹಣ ದುರುಪಯೋಗ ಯಾವ ರೀತಿ ಪಡಿಸ್ಬೋದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಇದು ಫಿಲ್ಟರ್ ಇದ್ರ ಬಗ್ಗೆ ಯಾವ ಜನಪ್ರತಿನಿಧಿ, ಸ್ಥಳೀಯ ಜನಪ್ರತಿನಿಧಿ ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಯಾರೂ ಸ್ಪಂದಿಸಿಲ್ಲ. ಸುಮಾರು ಸರಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ಶುದ್ಧ ಕುಡಿಯೋ ನೀರಿನ ಘಟಕಕ್ಕೆ ಅದಕ್ಕೆ ಮರುಜೀವ ಕೊಟ್ಟು ಯಾರು ಕೆಲಸ ಮಾಡಿ ಜನಗಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಸರಿಯಾಗಿ. ಈ ಸಮಸ್ಯೆಗಳಿಗೆಲ್ಲ ಯಾರು ಪರಿಹಾರ ಕೊಡೋರು? ಯಾರು? ಸರ್ಕಾರಿ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು. ಯಾರನ್ನು ಹೋಗಿ ಬೆಳ್ಕೊಂಡ್ರೂ ನಮಗೆ ಯಾರೂ ಸ್ಪಂದಿಸಿ ನಮಗೆ ಕೆಲಸ ಮಾಡಿಲ್ಲ. ನೋಡಿ, ಜಲಜೀವನ್ ಮಿಷನ್ ಅಂತ ಸುಮಾರು ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ರು. ಬರೀ ಬೋರ್ಡ್ ಬರೋದು ಸುಮಾರು 7-8 ತಿಂಗಳಾಯ್ತು. ಇಲ್ಲಿನವರೆಗೂ ನಮ್ಮ ಊರಲ್ಲಿ ಕೆಲಸನೇ ಮಾಡಿಲ್ಲ ಜಲಜೀವನ್ ಮಿಷನ್. ಅದ್ರಲ್ಲಿ ನೀರು ಬರ್ತಾ ಇಲ್ವಾ? ಈ ಸಮಸ್ಯೆಗಳನ್ನ ನಾವು ಯಾರ ಹತ್ರ ಹೋಗಿ ಕೇಳಿದ್ರು ಯಾರೂ ಸ್ಪಂದಿಸಿಲ್ಲ, ಯಾರೂ ಕೆಲಸ ಮಾಡಿಲ್ಲ. JJM ನೀರು ಕೂಡ ಬರ್ತಾ ಇಲ್ಲ. ಅದು ನಾಮಕಾವಸ್ಥೆಗೆ ಇದು ಮಾಡಿದಾರಾ? ಹೌದು. ಓಕೆ. ನಮ್ಮ ಗ್ರಾಮ ಗಡಿ ತಾಲೂಕಿನ ಗಡಿ ಭಾಗದಲ್ಲಿದೆ, ಜಿಲ್ಲೆ ಗಡಿ ಭಾಗದಲ್ಲಿದೆ. ಯಾವುದೇ ಜನಪ್ರತಿನಿಧಿ, ಯಾವುದೇ ಅಧಿಕಾರಿಗಳು ಸ್ಪಂದಿಸಿ ಜನಗಳಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿಗೆ, ಕೆಲಸಗಳಿಗೆ ಇಲ್ಲಿನವರೆಗೂ ಯಾರೂ ಕೆಲಸ ಮಾಡಿಲ್ಲ. ನೋಡಿ, ಎಲ್ಲ ಕಿತ್ತೋದ ರಸ್ತೆಗಳು, ಒಂದೇ ಒಂದು ಚರಂಡಿ ಇಲ್ಲ. ಅವು ಗ್ರಾಮ ತುಂಬ
ಒಂದು ಯಾವ್ದಾದ್ರು ಒಂದು ವೆಹಿಕಲ್ ಬಂದ್ರೂ ಊರೊಳಗಡೆ ಪಾಸ್ ಆಗಲ್ಲ ಮುಂದಕ್ಕೆ. ರೋಡ್ ದುರವಸ್ಥೆ ಆಗಿರೋದ್ರಿಂದ ಹೋಗೋ ವೆಹಿಕಲ್ಗಳು ಸಡನ್ನಾಗೆ ಬರೋದಕ್ಕೂ ಹೋಗೋದಕ್ಕೂ ಏನು ಕಾಣ್ತಿರ್ಲಿಲ್ಲ. ಈ ರೋಡ್ಗಳೆಲ್ಲ ಗುಂಡಿ ಗುದ್ರೆ ಬಿದ್ದುಬಿಟ್ಟವೆ. ಗಾಡಿಗಳು ಬರ್ತವೆ ಹೋಗ್ತವೆ, ಗುಂಡಿ ಗುದ್ರದಾಗ ಇರೋದ್ರಿಂದ ಆಕ್ಸಿಡೆಂಟ್ ಆಗೋದು, ಕೈಕಾಲು ಏಟ್ ಆಗೋದು. ಬೇಕಾದಷ್ಟು ಜನ ಹಾಸ್ಪಿಟ್ಲು ಸೇರಿದ್ದಾರೆ. ಇಲ್ಲಿ ಹತಚುರಿಯ ನಡೀತಲೇ ಇದೆ. ಅದನ್ನು ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅದನ್ನೊಂದು ಸ್ವಲ್ಪ ನೀವು ಏನೇ ಅದನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ ಅಷ್ಟೇ.